ಗಳಿರ್ಬೋದು, ಅನೇಕ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ಸ್ಯಾಲ್ರಿ ಕಟ್ ಮಾಡಬೇಕು ಅಂತ ಹೊರಟಾಗ ಒಂದು ಪೈ ಕೂಡ ರಿಕವರಿ ಆಗದೆ ಇರುವಂತ ರೀತಿಯಲ್ಲಿ ನಿಮ್ಗೆಲ್ಲ ಕೂಡ 100% ಸ್ಯಾಲ್ರಿ ಕೊಡೋದಿರ್ಬೋದು. 7th ಪೇ ಕಮಿಷನ್ ಬೆನಿಫಿಟ್ಸ್ ಗಳನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 6th ಪೇ ಕಮಿಷನ್ ಕೂಡ ಆಸ್ ಇಟ್ ಈಸ್ ಕೊಟ್ರು, 7th ಪೇ ಕಮಿಷನ್ ಕೂಡ ಆಸ್ ಇಟ್ ಈಸ್ ಕೊಡು ಮಾಡುವಂತ ಕೆಲಸ ಕೂಡ ಆಗಿರೋದು ತಮ್ಗೆಲ್ಲ ಕೂಡ ಗೊತ್ತಿದೆ. ಬಹುಶಃ ಇವತ್ತು ಹ್ಯಾಂಡ್ಸಮ್ ಸ್ಯಾಲ್ರಿ ತಗೊಳ್ತಾ ಇದ್ದಾವೆ. ಮೊದಲೆಲ್ಲ ಸಂಬಳ ತಗೊಳ್ಳಿಕ್ಕೆ 1 ತಿಂಗಳು 2 ತಿಂಗಳು ಲೇಟ್ ಆಗ್ತಾ ಇತ್ತು. ಇವತ್ತು ಆ ತಿಂಗಳು ಮುಗಿದ ಮೊದಲ ವಾರದಲ್ಲಿ ವೇತನ ಭತ್ಯೆಗಳು ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ? ಮನೆ 7th ಪೇ ಆದ್ಮೇಲೆ ಎಲ್ಲರಿಗೂ ಕೂಡ 25 to 50, 70,000 ವರೆಗೆ ವೇತನ ಕೂಡ ಜಾಸ್ತಿ ಆಗಿದೆ. ಅರೆ ಸೆಂಟ್ರಲ್ ಗೌರ್ಮೆಂಟ್ ಪೇ ಬಗ್ಗೆ ನಾವು ಆಮೇಲೆ ಮಾತನಾಡೋಣ. ಈಗ ಸಿಕ್ಕಿರುವಂತ ಬೆನಿಫಿಟ್ ಬಗ್ಗೆ ಕೂಡ ಮಾತನಾಡ್ಬೇಕಲ್ಲ. ಇದೆಲ್ಲದ್ರ ಜೊತೆ ಬಹಳ ಜನ ಟೀಚರ್ಸ್ ಇದ್ದೀರಾ, ನಿಮಗೆಲ್ಲ 10 CL ಇತ್ತು, ಮತ್ತೆ ಅದನ್ನ 15 CL ಮಾಡಿಸುವಂತ ಕೆಲಸವನ್ನ ನಿಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 1 ವರ್ಷಕ್ಕೆ 5 CL ಜಾಸ್ತಿ ಆದ್ರೆ 20 ವರ್ಷ ಅಂತ ಹೇಳಿದ್ರೆ 100 ಮ್ಯಾಂಡೇಸ್. 100 ಮ್ಯಾಂಡೇಸ್ ಸರ್ಕಾರ ನಿಮ್ಗೆ ಮನೇಲಿ ಕೂತು ಸಂಬಳವನ್ನ ಕೊಡಬೇಕು. ಈ ರಾಜ್ಯದಲ್ಲಿ 2 ಲಕ್ಷ ಜನ ಶಿಕ್ಷಕರಿದ್ದಾರೆ, ಪ್ರೈಮರಿ, ಹೈಸ್ಕೂಲ್ ಅಂಡ್ PU ಕಾಲೇಜ್. 2 into 100 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಮ್ಯಾಂಡೇಸ್ ಸರ್ಕಾರ ಕ್ಲಾಸ್ ಆಯ್ತು. ನಾವು ಸುಮ್ಮನೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಹೀಗೆ ಕ್ಯಾಲ್ಕುಲೇಟ್ ಮಾಡಿ. ಇವತ್ತು 6 ತಿಂಗಳುಗಳ ಕಾಲ ಶಿಶುಪಾಲನಾ ರಜೆ ಇದೆ. ಈ ರಾಜ್ಯದಲ್ಲಿ ಮಹಿಳಾ ನೌಕರರು ಸುಮಾರು 1,10,000 ಜನ ಇದ್ದಾರೆ. ಅದರಲ್ಲಿ 70,000 ಜನ ಈ ಬೆನಿಫಿಟ್ಸ್ ಅನ್ನ ತಗೊಳ್ತಾ ಇದ್ದಾರೆ. 18 ವರ್ಷದ ಒಳಗೆ ಇರುವಂತ ಹೆಣ್ಣು ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಮಕ್ಕಳನ್ನ. ಇವತ್ತು ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ 10,000 ಇದೆ. ಇಡೀ ದೇಶದಲ್ಲಿ ಎಂಪ್ಲಾಯೀಸ್, ಕರ್ನಾಟಕದಲ್ಲಿ ಮಾತ್ರ 25,000 ಇದೆ. ಆಗಿದೆಯಲ್ಲ. ಯಾರಾದ್ರೂ ನಾವು ಏನಾದ್ರೂ ಒಂದು ಸೈಟು, ಮನೆ, ಕಾರ್ ತಗೊಳ್ಬೇಕು, ಬೈಕ್ ತಗೊಳ್ಬೇಕಂದ್ರೆ ಸರ್ಕಾರಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ತಗೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾರೋ ಒಬ್ರು ಡಾಕ್ಟ್ರು ಬಂದಿದ್ರು ನನ್ನ ಹತ್ರ, ಷಡಾಕ್ಷರಿ ಒಂದು ಕಾರ್ ಅಪ್ಲೈ ಮಾಡಿದೆ ನಾನು. ಕೇಳಿದ್ರು ಗೌರ್ಮೆಂಟ್ ಅಲ್ಲಿ 2 ಕ್ವೈರೀಸ್ ಹಾಕಿದ್ರು, 2 ಕ್ವೈರೀಸ್ಗೂ ಆನ್ಸರ್ ಮಾಡಿದೆ. ಫೈನಲ್ ಗೌರ್ಮೆಂಟ್ ಇಂದ ಇನ್ನೊಂದು ಕ್ವೈರೀಸ್ ಕೇಳ್ತಾರೆ, ನಿಮ್ದು DL ಇಲ್ಲ, ಕಾರ್ ಹೆಂಗ್ ಓಡಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಗೌರ್ಮೆಂಟ್ ಅಲ್ಲಿ ಅಂತ ಕೇಳಿದ್ರು. ಅವ್ರ ಮಗ ಓಡಿಸ್ಬೋದು, ಡ್ರೈವರ್ ಇಟ್ಕೊಂಡು ಓಡಿಸ್ಬೋದು ಕಾರ್ ತಗೊಳ್ಳಿಕ್ಕೆ. ಅವಾಗ ನನಗೆ ಅನ್ನಿಸ್ತು, ನಮ್ಮ ಸರ್ಕಾರಿ ನೌಕರು ಸೈಟು, ಮನೆ, ಕಾರ್ ತಗೊಳ್ಬೇಕು ಅಂದ್ರೆ ಮೂವಬಲ್ ಆರ್ ಇಮ್ಮೂವಬಲ್ ಪ್ರಾಪರ್ಟಿ ತಗೊಳ್ಬೇಕಂದ್ರೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿತ್ತು. ಆ ಪರ್ಮಿಷನ್ ಕೊಡೋದ್ರಲ್ಲಿ ಆ ಕಾರ್ ಮಾಡಲೇ ಚೇಂಜ್ ಆಗಿ ಹೋಗ್ಬಿಡ್ತಿತ್ತು. ಹೌದಲ್ಲ?